ರೆಕಾರ್ಡ್ ಆಗಿಲ್ಲ, ಒಂದಿಷ್ಟು ರೆಕಾರ್ಡ್ ಆಗಿದೆ ಆಗಿಲ್ಲ. ಯಾರೋ ಫೇಕ್ ಮಾಡ್ಕೊಂಡ್ರು, ನಮ್ಗೆ ಸಂಬಂಧ ಇರೋದು, ನಮ್ಮಲ್ಲಿ ರೆಕಾರ್ಡ್ ಇದೆ. ಅಲ್ಲ ಸರ್, ಹಂಗಲ್ಲ. ಆ ವಿಡಿಯೋ ಇಟ್ಕೊಂಡು ಅವರು ಆಡಿದ್ದಾರೆ, ನೀವೇನು ಇಲ್ಲ ಅಂತ ನೀವು ರೂಲಿಂಗ್ ಕೊಟ್ಟಿದ್ರಿ, ಆಡಿದ್ದಾರೆ ಅಂತ ಅನ್ಕ ಪ್ರೂಫ್ ಕೊಡ್ತಾ ಇದ್ದಾರೆ. ಹಂಗಾರೆ ಸಭಾ ಬರಲಿ, ಅದು ನಮಗೆ ಉಲ್ಲೇಖ ಮಾಡ್ದಂಗೆ ಅದು ನಮಗೆ ಬರಲಿ, ನಾವು ಬಂದಾಗ ನೋಡ್ತೀವಿ. ಅದು ಬಂದಾಗ ನೋಡ್ತೀವಿ ನಾವು, ಬರಲಿ ಯಾಕೆ ಅವ್ರಿಗೆ ಅಡ್ವಾನ್ಸ್ ಮಾಡಿ ನಾವು. ಸರ್, ಇನ್ನೊಂದು ಸಭಾಪತಿಯಾಗಿ ಒಬ್ಬ ಪರಿಷತ್ ಸದಸ್ಯನ ಆ ರೀತಿ ನಡೆಸ್ಕೊಂಡಿದ್ದು ಸರಿನೋ ತಪ್ಪು? ಅಂದರೆ ರಾತ್ರಿ ಎಲ್ಲ ನಿಮ್ಮ ಇಷ್ಟು ವರ್ಷಗಳ ರಾಜಕೀಯ ಅವಧಿಯಲ್ಲಿ ಆ ರೀತಿ ಘಟನೆಗಳನ್ನು ನೋಡಿದ್ರೆ? ನಾನು ರಾತ್ರಿ 1:30 ಗಂಟೆವರೆಗೆ ಅವ್ರಿಗೆ ಟ್ರ್ಯಾಕ್ ಮಾಡಿದ್ದೀನಿ. ಅವಾಗೇನೇ ಪೊಲೀಸ್ ಕಮಿಷನರಿಂದ ಈಗ SP ಅವನು ರೂಲಿಗೆ ಕರ್ಕೊಂಡು ಹೋಗಿದ್ರು. SP ಗೆ ಮಾತಾಡಿದೆ, ಸರ್ ಅಲ್ಲಿ ಮತ್ತೇನಾರು ಮಾಡಿ ಗಲಾಟೆ ಆಗಿ ಏನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರನ್ನ ನಾವು ಕರ್ಕೊಂಡು ಹೊಂಟಿದ್ವಿ. ಕರ್ಕೊಂಡು ಹೋಗ ನಮ್ಮ ಪೊಲೀಸರು ದಾರಿ ತಪ್ಪು ಹೋಗ್ಯಾರ. ಯಾವುದನ್ನು ನಾ ಹೇಳಿದೆ ಅವ್ರಿಗೆ, ಅವಾಗ ಏನಾದರೂ ಸಣ್ಣದ ಏನಾದರೂ ಘಟನೆ ಆದರೆ ನಿಮ್ಮನ್ನು ಬಿಡೋಂಗಿಲ್ಲ, ನೀವು ಜವಾಬ್ದಾರಿ ಅಂತ ಸ್ಪಷ್ಟವಾಗಿ ನಾನು ಪೊಲೀಸ್ ಕಮಿಷನರ್ಗೆ ಮತ್ತು SP ಗೆ ಹೇಳೀನಿ. ಆ ಹಿನ್ನೆಲೆಯಲ್ಲಿ ಅಂಕಲಿಗೆ ಒಳಗೆ ತಂದಿಟ್ಟಾರ ಅವನು, ಯಾರಿಗೂ ಗೊತ್ತಿಲ್ಲ. ಅದು 5 ಗಂಟೆ ನಾನು ರವಿ ಕೂಡ ಮಾತಾಡ್ಕೊತಾ ಇದ್ದೀನಿ, 3 ಸರಿ ಮಾತಾಡೀನಿ. ಚಲರಾಜ್ ನಾರಾಯಣ ಸ್ವಾಮಿ ಕೂಡ ಮಾತಾಡೀನಿ, ಆಮೇಲೆ ಪೂಜಾರವ್ರಿಗೆ ಮಾತಾಡ್ತಾ ಇದ್ದೀನಿ. ರಾತ್ರಿ 1:30 ಮಾತಾಡಿ ಎಲ್ಲ ಸೇಫ್ ಜಗದಾಗದಾರತ್ತೆ ಕನ್ಫರ್ಮ್ ಮಾಡ್ಕೊಂಡು ಅಂಕಲಿಗೆ ಮತ್ತು ನಮಗೆ ಫ್ರೆಂಡ್ಸ್ ಕಳಿಸಿ ನೋಡ್ಕೊಂಡು ಎಲ್ಲ ಮಾಡಿ ಸರಿ ಇದ್ದಾಗ ನಾನು ಮಲ್ಕೊಂಡಿದ್ದೀನಿ. ಸರ್, ಸಿಟಿ ರವಿ ನೀವು ಮಾತಾಡಿದ್ರ ಫೋನಲ್ಲಿ? 3 ಸರಿ ಮಾತಾಡಿದ್ವಿ. ಮತ್ತೆ ಅವ್ರು ನಮ್ಗೆ ಯಾರೋ ಸಂಪರ್ಕ ಮಾಡಕ್ಕೆ ಕೇಳಲ್ಲ, ಕೇಳಲ್ಲ, ಇಲ್ಲೇ ಕೇಳ ನನ್ನ ಎದುರಿಗೆ ನಾನು ಹೇಳ್ತೀನಿ. 3 ಸರಿ ಮಾತಾಡಿ ಮತ್ತು ಅಂಕಲಿಗೆ ಅದು ನನಗೆ ಗೊತ್ತು, ಯಾರಿಗೆ ಗೊತ್ತಿಲ್ಲ ಅದು ಅಂಕಲಿಗೆ ಅದ. ಯಾಕಂದ್ರೆ ಅದು ನಮ್ಮ ಡ್ಯೂಟಿ. ನಮ್ಮ ಸದಸ್ಯರಿಗೆ ಯಾವುದೇ ಅಡುಪಾಟಿ ಇಲ್ಲ. ಯಾವುದೇ ಸದಸ್ಯರಿಗೆ ಏನೇ ಆಗದಂತೆ ಹೊರಗಡೆ ಆದರೆ ಅದನ್ನು ಮಾಹಿತಿ ಕಲೆಕ್ಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಅವ್ರ ಜವಾಬ್ದಾರಿ ನಮಗಿರ್ತದೆ. ಅದಕ್ಕೆ ಅವ್ರು ಕೂಡ ಮಾತಾಡಿ, ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿ, PH ಪೂಜಾರ ಮಾತಾಡಿ. ಬಾಗೇವಾಡಿಗೆ ಹೋಗಿದ್ದು ನಾನು, ಅಲ್ಲಿ ಭಾಳ ಗಲಾಟೆ ಇತ್ತು. ಇನ್ಸ್ಪೆಕ್ಟರ್ ಸರ್ ನೀವು ಬರಬೇಡಿ ದಯಮಾಡಿ, ಹಿಂಗೆ ನಡೆದೈತಿ, ನಾವೆಲ್ಲ ಸೇಫಾಗಿರ್ತೀನಿ. ಮತ್ತು ಅವಾಗ ಹೇಳಿ ಅದನ್ನು ಸೇಫಾಗಿಡಬೇಕು, ಏನಾದ್ರು ನೀವು ಜವಾಬ್ದಾರಿ ಇರ್ತೀನಿ. SP ಗೆ ನಾನು 3 ಸರಿ 4 ಸರಿ ಮಾತಾಡಿ, ಏನಾದರೂ ಸಣ್ಣ ಘಟನೆ ಆದರೆ ಮತ್ತು ನೀವು ಅದಕ್ಕೆ ಬೆಲೆ ತೆತ್ತಬೇಕಾಗ್ತೀನಿ. ಅಂಥ ಘಟನೆಗಳು ಯಾವಾಗಿಲ್ಲ. ಈ ಘಟನೆ ನಡುವೆ ಸಿಟಿ ರವಿ ಅವ್ರನ್ನ ಇಡೀ ರಾತ್ರಿ ಸುತ್ತಿದ್ದಾರೆ, 400 ಕಿಲೋಮೀಟರ್ಗೂ ಹೆಚ್ಚು ಅನ್ನೋದು. ಇದ್ರ ಜೊತೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎನ್ಕೌಂಟರ್ ಮಾಡಲಿಕ್ಕೆ ಈ ರೀತಿ ರಾತ್ರಿ ಎಲ್ಲ ಸುತ್ತಿಸಿದ್ರು ಅನ್ನೋಂಥ ಒಂದು ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಅವ್ರು ಹೆಂಗೆ ಹೇಳಿದ್ರು ಸಿಚುವೇಶನ್ ಅಂತ ಗೊತ್ತಿಲ್ಲ. ಅದರ ಬಗ್ಗೆನೂ ಅವ್ರು ಏನಾದ್ರು ಬಂದು ಪರಾಮರ್ಶೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ದೂರವಾಣಿ ಮಾತಾಡಿದೆ ಅಂತ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಇದನ್ನ ಅನುಮಾನ ವ್ಯಕ್ತಪಡಿಸಿಲ್ಲ. ನನ್ನ ಮುಂದೆ ಅನುಮಾನ ವ್ಯಕ್ತಪಡಿಸಿಲ್ಲ, ಯಾರು ಹೇಳಿಲ್ಲ. ಈಗ ಎರಡು ಕಪೋಲ ಕಲ್ಪಿತ ಅಂತ ಅನ್ಬೋದ? ನನಗೆ ಗೊತ್ತಿಲ್ಲ, ನನ್ನ ಮುಂದೆ ಯಾರು ಹೇಳಿಲ್ಲ. ನನ್ನ ಮುಂದೆ ಚಲವಾದಿ ನಾರಾಯಣ ಸ್ವಾಮಿ ಆಗಲಿ, ಪೂಜಾರವರಾಗಲಿ, CT ರವಿ ಆಗಲಿ, ನನ್ನ ಮುಂದೆ ಹಿಂಗೆ ಅನ್ಕೊಳ್ಳಿ. ಪೇಪರ್ದಾಗ ಓದಿನಿ, ನಿಮ್ಮ TVಯಾಗ ನೋಡೀನಿ. ನಾನು ಎನ್ಕೌಂಟರ್ ಮಾಡುವಂಥ ಇದಕ್ಕೆ ತೊಗೊಂಡು ಹೋಗಿದ್ದವರು, ಅದಕ್ಕೆ ನನಗೆ ಹೆದರಿಕೆ ಬಂತ ಹೇಳಿದ್ದವರು. ಅದನ್ನು ಬಿಟ್ಟರೆ ನನಗೆ ಗೊತ್ತಿಲ್ಲ. ಬಟ್ ನಾನೆಲ್ಲ ಟ್ಯಾಗ್ನಾಗ ನಿಮ್ಮ ಹತ್ರ ಮಾತಾಡೋ ಸಂದರ್ಭದಲ್ಲಿ ಒಂಥರ ಹೇಳಿಕೊಟ್ಟಿದ್ದಾರೆ, ಮತ್ತು ಹೊರಗಡೆ ನಮ್ಮ ಕಡೆ ಮಾತಾಡಿದಿಷ್ಟೇ, ಉಳಿದು ನಾ ಹೇಳಕ್ಕೆ ಹೋಗೋದಿಲ್ಲ. ಅವ್ರದ್ದು ನಾ ಹಂಗೆ ಹೇಳಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಮತ್ತು ಅವ್ರ ಸಿಚುವೇಶನ್ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ಮಾತಾಡ್ಕೊತಾ ಇದ್ದೀನಿ. ಬೆಳಗ್ಗೆ 5 ಗಂಟೆಗೆ ಮತ್ತು ನಾನು SP ಗೆ ಮಾತಾಡಿದೆ. ಈ ಸಾರಿ ಇನ್ನೂ ಅವರು ಇದ್ರಾಗ ಇಟ್ಟಿವಿ ಅವ್ರನ್ನ, ಗೋಕಾಕ್ ತಾಲೂಕು ಈ ಅಂಕಲಿಗೊಳಗೆ ಅಂತ. ಮತ್ತು ಅಂಕಲಿಗೊಳಗೆ ನಮ್ಮಿಬ್ಬರು ಫ್ರೆಂಡ್ಸ್ ಅವರು, ಇಲ್ಲಿ ಅಗ್ರಿಕಲ್ಚರ್ ಸೆಕ್ರೆಟರಿ ನನ್ನ ಪಾಟೀಲ್, ಅವ್ರ ತಂದೆ ಅವರು ಲೆಕ್ಚರರು, ಅವರು ಬರೆಗಾತ ಅವ್ರಿಬ್ಬರನ್ನ ಕಳಿಸಿ, ಸರ್ ಅದಾರ ಸರ್ ಅಂತ ಇನ್ಸ್ಪೆಕ್ಟರ್ ಮಾತಾಡಿ ಆರಾಮದಾರ. ಮುಂಜಾನೆ ಅವ್ರನ್ನ ಬಿಟ್ಟ ನಂತರ ನನಗೆ ಬೇಲ್ ಸಿಕ್ಕಿದೆ, ಹೋಗ್ತೀನಿ, ನಾನು ಸಿಗ್ಗಾಂವ ಆಯ್ಬೇಕಾದೀನಿ ಅಂತ ಹೇಳಿದರು. ತಿರುಗಿ ಅಲ್ಲಿ ಊರಿಗೆ ಮುಟ್ಟುವವರೆಗೆ ಅವ್ನು ಕೂಡ ಸಂಪರ್ಕ ಅದನ್ನು. ಈಗ ರಾತ್ರಿ ಮಾಡಿದಾಗ ಒಂದು ಕಡೆ ಇದ್ರು, ಬೆಳಗ್ಗೆ ಮಾಡಿದಾಗ ಒಂದು ಕಡೆ ಹೋಗ್ಯಾರ ಅವರು. ಹೋದ್ರೆ ಅವರು ಬೆಳಗ್ಗೆ 5 ಗಂಟೆ ಅಲ್ಲಿ ಅವ್ನು ಬಿಟ್ಟು ಕೂಡಲೇ ಅದು ಕೋರ್ಟ್ನಾಗ ಇದನ್ನ ಅವ್ರೇನು ಸ್ಟೇ ಮಾಡಿದ ಕೂಡಲೇ ಅವನು ಲಿಬರ್ಟಿ, ಅವ್ರ ಲಿಬರ್ಟಿ ಆದ ಕೂಡ ಅವತ್ತು 3 ಗಂಟೆನ ಎಲ್ಲಿ ಕೇಳಿ ಸಿಗ್ಗಾಂವ ಇವಾಗ ಹೊಂಟಿ ನಾವು ಈಗ ಹೇಳಿದ್ರು. ಸರಿ ಸೇಫಾಗಿ ಹೋಗು ಮತ್ತು ಪೊಲೀಸರನ್ನ ಆಧಾರ ಹೇಳಿದ್ರು ಎಲ್ಲರಿಗೂ. ಸರ್, ಮಾಜಿ